ಚಾನಲ್‌ಗೆ ಸುಸ್ವಾಗತ. ಇವತ್ತು ನಾವು ಮಿಥುನ ರಾಶಿಯ 2026ನೇ ಇಸ್ವಿಯ ಜನವರಿ ಮಾಸ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್‌ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಒಂದು 4ರಿಂದ 5 ನಿಮಿಷ ನನ್ನ ವಿಡಿಯೋನ ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿ ಏನು ಮಾಡಬೇಕು, ಯಾವುದು ಮಾಡಿದರೆ ನಿಮಗೆ ಲಾಭ ಇದೆ, ಯಾವ್ದು ಮಾಡಿದರೆ ನಷ್ಟ ಇದೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳ್ಕೊಂಡು ನಿಮ್ಮ ಅದೃಷ್ಟನ ನೀವು ಇಟ್ಕೊಳ್ಳಿ. ಮಿಥುನ ರಾಶಿ, ಮಿಥುನ ಲಗ್ನ ಇಲ್ಲಿ ಇರುವಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳೋ ಯೋಗ ಇದೆ. ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡಿಕೊಂಡು ನಡಿಬೇಕು. ವಿಭಿನ್ನವಾದ ಚಿಂತನೆಗಳಿದೆ. ಸಾಕಷ್ಟು ಕೆಲಸದ ಒತ್ತಡ, ಆಲೋಚನೆಗಳಿದೆ. ಏನೇ ಇದ್ರೂ ಭಗವಂತನ ಆದೇಶದಂತೆ ನಡಿಲೇಬೇಕು. ನಾವು ಸೃಷ್ಟಿಕರ್ತ ಬ್ರಹ್ಮನ ಆದೇಶದಂತೆ ಎಲ್ಲನೂ ನಡಿಬೇಕಾಗಿದೆ. ಇದಕ್ಕಾಗಿ ಗಣಪತಿನ ಪ್ರಾರ್ಥನೆ ಮಾಡಿ. ಓಂ ಗಣಪತೇ ನಮಃ ಅಂತ ಹೀಗೆ ಹೇಳಿ ನಿಮಗೆ ಬೆಳಗ್ಗೆ ಒಂದು 21 ಸಲ, ಸಾಯಂಕಾಲ ಒಂದು 21 ಸರಿ ಹೇಳಿಬಿಟ್ಟು ಗಣಪತಿಯ ಅನುಗ್ರಹ ಪಡ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಪಡಿಸ್ಕೊಳ್ಳಿ. ಈ ಥರ ಪ್ರಾರ್ಥನೆ ಮಾಡಿದಾಗ ಯಾವುದೇ ಅಸಮಾಧಾನ ಸನ್ನಿವೇಶ, ಏನೋ ಒಂದು ಇಕ್ಕಟ್ಟಲ್ಲಿದ್ದಾಗ ಆ ಸನ್ನಿವೇಶದಲ್ಲಿ ಗಣಪತಿನ ನೆನೆಸ್ಕೊಳ್ಳೋದ್ರಿಂದ ನೀವು ಒಂದು ಮಟ್ಟಿಗೆ ಇಕ್ಕಟ್ಟಿಂದ ದೂರ ಆಗ್ತೀರಾ. ಸಾಧ್ಯವಾದರೆ ಒಂದಿಷ್ಟು ಬೆಲ್ಲ ಮತ್ತು 21 ಗರಿಕೆ ಇಷ್ಟನ್ನು ಗಣಪತಿ ದೇವಸ್ಥಾನಕ್ಕೆ ಕೊಟ್ಟು ನೀವು ಆಶೀರ್ವಾದ ತಗೊಳ್ಳಿ. ಹೀಗೆ ಮಾಡೋದ್ರಿಂದ ಮತ್ತಷ್ಟು ಕೆಲಸ ಕಾರ್ಯಗಳನ್ನ ನೀವು ಸುಲಭವಾಗಿ ಮಾಡ್ಕೊಳ್ಬೋದು. ಶುಕ್ರ ಇರೋ ಆಸ್ಥಾನ ತುಂಬ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥಗಳು, ಧನ ಧಾನ್ಯಗಳು ಸಿದ್ಧಿ ಪಡ್ಕೋತೀರ. ಫಲಾಫಲಾನಿಗಳನ್ನ ನೀವು ಕರೆಕ್ಟಾಗಿ ತಗೊಳ್ಳೋಂಥ ಯೋಗ ಇದೆ. ಬೇಡಗಳನ್ನೆಲ್ಲ ಏನು ಅಂತ ನೀವು ಅರ್ಥ ಮಾಡ್ಕೊಂಡು ಮುಂದೆ ಹೊರದ್ರೆ ನಿಮಗೆ ಅದಕ್ಕೆ ತಕ್ಕಾದ ಲಾಭ ನಿಮಗೆ ಸಿಗುತ್ತೆ. ಏನೇ ಕೆಲಸ ಮಾಡಿದ್ರೂ ಸರಿಯಾದ ದಾರಿಲಿ ನಡೆದರೆ ಮಾತ್ರ ಅದರದ್ದು ಫಲಗಳು ಸಿಗೋದು. ನೀವು ನಡೆಯುವಂಥ ದಾರಿ ಒಳ್ಳೆ ದಾರಿನೇ ಆಗಿರಲಿ, ಮತ್ತು ಯಾವುದೇ ಮಾತುಗಳ ಅಪ್ಪ ಅಮ್ಮ ಹೇಳಿದಾಗಲಿ, ಮಾತಾಪಿತರು ಹೇಳಿದ ಮಾತನ್ನು ನೀವು ನಿರಾಕ್ಷದೆ ಅವ್ರ ಮಾತನ್ನ ಕೇಳಿ ತಪ್ಪದೆ, ಎಷ್ಟೇ ಜ್ಞಾನವಂತರಾಗಿ, ಎಷ್ಟೇ ವಿದ್ಯಾವಂತರಾದರೂ ಒಬ್ಬರನ್ನ ಮಾತನ್ನು ಕೇಳೋದು ಭಾಳ ಉತ್ತಮ. ಅವ್ರು ಹೇಳಿದ ಮಾತನ್ನು ನೀವು ಪೂರ್ತಿಯಾಗಿ ಕೇಳಿಕೊಂಡು ಆಮೇಲೆ ಯಾವುದನ್ನು ನೀವು ತೊಗೊಬೇಕು, ಯಾವ್ದು ತೊಗೊಬಾರ್ದು, ಏನು ಸರಿ ಅನ್ಸುತ್ತೆ ನೀವು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಮಾನಸಿಕ ಒತ್ತಡ ಮತ್ತು ಒಂದೊಂದು ಕೆಲಸ ಇನ್ನೇನು ಹಾಗೆ ಹೋಯ್ತೇನೋ ಅನ್ನೋ ಸಂತೋಷದಲ್ಲಿರ್ತೀರ, ಆದರೆ ಕೈ ಹಿಡಿಯೋದಿಲ್ಲ. ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಅಲ್ಲಿ ದುಃಖ ಮಾತ್ರ ಉಳ್ಕೊಳ್ಳೋದು, ಕಣ್ಣೀರು ಹಾಕಬೇಕು ಅನ್ನೋ ಪರಿಸ್ಥಿತಿ ಉಳ್ಕೊಂಬಿಡುತ್ತಲ್ಲಿ. ದೂರದ ಪ್ರಯಾಣ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ. ವ್ಯಾಪಾರ ಬದಲಾಯಿಸಬೇಕಂತ ಯೋಚನೆ ಮಾಡ್ತಾ ಇದ್ದೀರಿ. ಒಂದು ಹೊಸದನ್ನು ಮಾಡಬೇಕು ಅಂದ್ಬಿಟ್ಟು 4-5 ಥರ ಯೋಚನೆಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಕೂತಿದ್ದೀರಿ. ಜೊತೆಯಲ್ಲಿ ಕುಟುಂಬದಲ್ಲಿರುವ ಸದಸ್ಯರುಗಳ ಜೊತೆಗೆ ಸಣ್ಣ ಪುಟ್ಟ ವಿಷಯಕ್ಕೆ ಕಲಹ ಉಂಟಾಗ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಹೆಜ್ಜೆ ಹಿಂದೆ ಉಳಿತಿದ್ದೀರಾ ಅಂತ ಆತಂಕ ಒಳಗಾಗೋದು. ವಿದ್ಯಾರ್ಥಿಗಳು ಸರಿಯಾಗಿ ವಿದ್ಯಾಭ್ಯಾಸನ ಸರಿಯಾಗಿ ಸಂಪೂರ್ಣವಾಗಿ ನಾವು ಓದೋಕ್ಕಾಗುತ್ತೋ, ಪರಿಪೂರ್ಣ ಮಾಡ್ಕೊತೀವೋ ಅನ್ನೋ ಒಂದು ಸಂದೇಹ ಅಂತ ನಿಮಗೆ. ಅದನ್ನೆಲ್ಲ ಯೋಚಿಸಿದರೆ ನಿಮಗೆ ಅದು ಬಾಧಿಸೋದು. ವಯಸ್ಸಾದವರಿದ್ದರು ಮನೇಲಿದ್ದಾಗ ಅವರು ಮನೇಲಿ ಕೂತ್ಕೊಂಡು ಬೇಡದ ವಿಷಯಗಳನ್ನೆಲ್ಲ ತಲೆಗೆ ತುಂಬಿಕೊಂಡು, ಬೇಡದ ಆಲೋಚನೆಯಲ್ಲಿ ತಲೆ ಇಟ್ಟುಕೊಂಡು ಅನಾರೋಗ್ಯಕ್ಕೆ ತುತ್ತಾಗಬೇಡಿ. ಆರಾಮಾಗಿ ಮನೇಲಿ ಊಟ ಮಾಡಿಕೊಂಡು, ಧ್ಯಾನ ಮಾಡಿಕೊಂಡು ಆರಾಮಾಗಿರಿ. ಒಂದಿಷ್ಟು ಬದಲಾವಣೆ ಕಾಲ ಬಂದೇ ಬರುತ್ತೆ. ಆಗ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಪಡಿಸ್ಕೊಳ್ಳಿ. ತಾಯಿ ಆರಾಧನೆ, ಇಲ್ಲಾಂದರೆ ಆ ಶಿವ ಪರಮಾತ್ಮನ ಆರಾಧನೆಯಲ್ಲಿ ನೀವು ಸ್ವಲ್ಪ ನಿಮ್ಮನ್ನು ನೀವು ತೊಡಸ್ಕೊಂಡ್ರೆ ನಿಮ್ಮ ಬರೋ ಕಷ್ಟಗಳನ್ನೆಲ್ಲ ನೀವು ಸ್ವಲ್ಪ ಮಟ್ಟಿಗೆ ದೂರ ಮಾಡ್ಕೋಬೋದು. ಯಾವುದೋ ಒಂದಾರು ವಿಚಾರಗಳನ್ನ ಹೇಗೆ ನಡೆಸಬೇಕು, ಹೆಂಗೆ ಮುಂದೆ ತೊಗೊಂಡು ಹೋಗಬೇಕು ಅನ್ನೋದು ಅರಿವಿಲ್ಲ ಅಂದರೆ ಮನುಷ್ಯ ಹಾಕೋ ಹೆಜ್ಜೆ ಅದು ತೃಪ್ತಿ ಸಿಗೋದಿಲ್ಲ, ಸರಿಯಾಗೂ ಇರೋದಿಲ್ಲ. ಹಾಕೋ ಒಂದೊಂದು ಹೆಜ್ಜೆನೂ ನೀವು ಜೋಪಾನವಾಗಿರಬೇಕು. ಹಿರಿಯರ ಮಾತು ಆಲಿಸಿ. ನಿಮಗೆ ಏನು ಸರಿ ಅಂತ ಅನಿಸುತ್ತೆ ಅದನ್ನು ಮಾತ್ರ ನೀವು ಮಾಡಿ. ಕೆಲವೊಮ್ಮೆ ದುಡುಕಿ ನಿರ್ಧಾರ ತಗೊಂಡು ಕಣ್ಣೀರು ಹಾಕೋ ಪರಿಸ್ಥಿತಿನೂ ತಂದು ಇಟ್ಕೊಳ್ತೀರಾ. ಎಚ್ಚರಿಕೆಯಿಂದ ನಡೆದರೆ ಮಾತ್ರ ಒಂದಿಷ್ಟು ಆನಂದ, ನೆಮ್ಮದಿ ನಿಮಗೆ ಸಿಗೋದು. ನಂದು ತಂದು ಅಂತ ಅನ್ನೋ ಚಿಂತೆಗಳೇ ಬೇರೆ, ನಡೆಯುವಂಥ ವ್ಯವಹಾರಗಳೇ ಬೇರೆ ಆಗಿರುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಸ್ಕೊಳ್ಳಿ. ಸಾಧನೆ ಮಾಡಿ, ಸಾಧನೆ ಪಡಿಸ್ಕೊಳ್ಳೋಂಥ ಕಾಲನೂ ಆಗುತ್ತೆ. ಫಲಾನುಫಲಿಗಳು ಪಡ್ಕೊಳ್ಳುವಂಥ ಯೋಗ ಫಲ ಇದೆ. ಯಾವುದು ಬೇಕು, ಯಾವುದು ಬೇಡ ಎಲ್ಲವೂ ಸರಿಯಾಗಿರುತ್ತೆ. ಸತ್ಯವನ್ನು ಅರ್ಥ ನೀವು ಮುಂದೆ ಹೋಗಬೇಕಾಗತ್ತೆ. ಅದಕ್ಕಾಗಿ ನೀವು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಗುರುವಿನ ಅನುಗ್ರಹದಂತೆ ನಡೆಯುವಂಥದ್ದು, ನಿಮಗೆ ಹಿರಿಯರ ಅನುಗ್ರಹದಂತೆ ನಡೆಯೋದು, ಅದ್ರ ಬಗ್ಗೆ ತಿಳಿದವ್ರ ಬಗ್ಗೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡು, ಅವ್ರು ಹೇಳಿದ ಮಾತನ್ನು ಅರ್ಥ ಮಾಡ್ಕೊಂಡು ನಡೆಯೋದ್ರಿಂದ ನಿಮಗೆ ಹೆಚ್ಚಿನ ಫಲಗಳು ಸಿಗುತ್ತೆ. ಯಾವುದೇ ಕಾರ್ಯ ಮಾಡಬೇಕಾದ್ರೂ ಸರಿಯಾದ ಆಲೋಚನೆ ಮಾಡಬೇಕು. ನಿಮ್ಮ ಕಾರ್ಯದಲ್ಲಿ ಒಂಚೂರು ಲೋಪದೋಪ ಕಂಡ್ರೂ ಅದು ನಿಮ್ಮ ಜೀವನದಲ್ಲಿ ಎಡವಟ್ಟಾಗುತ್ತೆ. ತಾಳ್ಮೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಅಸಮಾಧಾನಗಳನ್ನ ದೂರ ಮಾಡ್ಕೋಬೋದು. ವಿದ್ಯಾರ್ಥಿಗಳು ಸ್ವಲ್ಪ ಮೊಬೈಲ್ನ ಪಕ್ಕಕ್ಕೆ ಇಟ್ಟುಬಿಟ್ಟು ಓದೋದ್ರ ಬಗ್ಗೆ ಗಮನ ಕೊಡಿ. ಹೊಸದಾಗಿ ಉದ್ಯೋಗ ಹುಡುಕ್ತಿರೋ ಅಲ್ಲಿರುವ ತೊಂದರೆ ತಾಪತ್ರೆಗಳನ್ನು, ಅಲ್ಲಿರುವ ಒಂದಿಷ್ಟು ಶತ್ರುಗಳನ್ನು, ಅಲ್ಲಿ ನಿಮ್ಮನ್ನ ವೈರತ್ವ ಮಾಡುವಂಥವ್ರು ಇರ್ತಾರೆ. ನೀವು ಹೊಸದಾಗಿ ಒಂದು ಕೆಲಸಕ್ಕೆ ಹೋದಾಗ ಸಾಧ್ಯವಾದಷ್ಟು ನೀವು ಅವ್ರನ್ನ ನಿಷ್ಠುರ ಮಾಡ್ಕೊಳ್ಳೋದೆ, ನಿಮ್ಮ ನೆಗು ಮುಖದಿಂದ ಅವ್ರನ್ನ ಕರಗಿಸೋಕ್ಕೆ ನೋಡಿ. ಅವಾಗಲೇ ನಿಮ್ಮ ಸಮಸ್ಯೆಗಳು ನೀವು ದೂರ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು. ಆದಷ್ಟು ನಿಮ್ಮ ಪ್ರಯಾಣ ಕಾಲ ಎಚ್ಚರಿಕೆಯಿಂದ ಇರಬೇಕು. ಯಾರು ಡ್ರೈವರ್ಸ್ ಆಗಿರ್ತಾರೆ ಅವ್ರು ಸ್ವಲ್ಪ ಇನ್ನೂ ಎಚ್ಚರಿಕೆಯಿಂದ ಇರಬೇಕು. ಉತ್ತರಾಭಿಮುಖವಾಗಿ ನಿಂತು ದೇವಿನ ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥೆ ಶರಣ್ಯೆ ನಾರಾಯಣೇ ನಮೋಸ್ತುತೆ. ಹೀಗೆ ಪ್ರಾರ್ಥನೆ ಮಾಡ್ತಾ ದೇವಿಯ ಅನುಗ್ರಹ ನೀವು ಪಡ್ಕೊಂಡ್ರೆ ಅಸಮಾಧಾನಗಳನ್ನ ನೀವು ದೂರ ಮಾಡ್ಕೋಬೋದು. ಸಮಾಧಾನವಾದ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೋದು. ಶುಕ್ರನ ಅನುಗ್ರಹದಿಂದ ನಿಮ್ಮ ಆರ್ಥಿಕ ಸಮಸ್ಯೆ ಚೆನ್ನಾಗಿದೆ, ಮತ್ತು ನಿಮ್ಮ ಮುಖದ ತೇಜಸ್ಸು ತುಂಬ ಚೆನ್ನಾಗಿದೆ. ಈ ಧರ್ಮ ಪರವಾಗಿಲ್ಲ, ನೀವು ಮಾಡುವಂಥ ಕೆಲಸ ಕಾರ್ಯಗಳು ಪರವಾಗಿಲ್ಲ. ಆದಷ್ಟು ನಿಮ್ಮ ಮನಸ್ಸಲ್ಲಿರುವಂಥ ದೋಷಗಳು ದೂರ ಆಗುತ್ತೆ. ಅದೇ ವೃತ್ತಿ ಧರ್ಮದಲ್ಲಿರೋರಾದ್ರೂ ಅವರ ಕಷ್ಟಪಟ್ಟಿದ್ದಕ್ಕಾಗಿ ಅವರ ಫಲಾಫಲಗಳು ಸಿದ್ಧಿಪಡಿಸ್ಕೊಳ್ತೀರಾ. ದೂರ ಪ್ರಯಾಣ ಮಾಡಬೇಕು ಅಂತ ಅನಿಸುತ್ತೆ, ಆದರೆ ತಾಳ್ಮೆ ಸ್ವಲ್ಪ ತಗೊಳ್ಳಿ.
ಯಾರು ನಿಮಗೆ ಕೆಟ್ಟದ್ದು ಬಯಸೋಕ್ಕೆ ಮಾಡ್ತಾರೆ ಅವ್ರನ್ನೆಲ್ಲ ಸ್ವಲ್ಪ ದೂರ ಮಾಡಿಕೊಂಡು ನಿಮ್ಮ ತಾಳ್ಮೆಯಿಂದ ನೀವು ಮುಂದುವರ್ಕೊಂಡು ಹೋಗೋದು ತುಂಬ ಫಲ ಕೊಡುತ್ತೆ. ವಿದ್ಯಾರ್ಥಿನಿಗಳು ಹೊಸದಾಗಿ ಕೆಲಸಕ್ಕೆ ಹೋಗ್ತಾ ಇರೋರು, ವಯಸ್ಸಾದವರು, ಅನಾರೋಗ್ಯಕ್ಕೆ ತುತ್ತಾದವರು, ಒಂದೆರಡು ಮೂರು ಚಿಟಿಕೆ ಉಪ್ಪನ್ನು ತಗೊಂಡು ಅದನ್ನು ದೃಷ್ಟಿ ತೆಗೆದು ನಂತರ ನೀರಿಗೆ ಹಾಕಿದರೆ ನಿಮಗೆ ಒಂದಷ್ಟು ದೋಷಗಳು ದೂರ ಆಗುತ್ತೆ. ಇದನ್ನು ಮಾಡಲೇಬೇಕು ನಿಮಗೆ. ಯಾಕಂದರೆ ದಿನನಿತ್ಯ ನಾವು ಹೊರಗಡೆ ಓಡಾಡ್ತಿರೋರಿಗೆ ಎಷ್ಟೋ ಕಣ್ಣುಗಳು ಬಿದ್ದಿರುತ್ತೆ, ಅನಾರೋಗ್ಯ ಕಾಣಿಸ್ತಾ ಇರುತ್ತೆ. ಇದನ್ನು ನೀವು ಮಾಡ್ತಾ ಇರೋದ್ರಿಂದ ನಿಮಗೆ ಒಂದಷ್ಟು ಕಣ್ಣುಗಳು ಬಿದ್ದಿರೋ ಕೆಟ್ಟ ದೃಷ್ಟಿಗಳು ದೂರ ಆಗ್ತದೆ. ನಿಮ್ಮದೇ ಆದ ಪ್ರಪಂಚ, ನಿಮ್ಮದೇ ಆದ ವೃತ್ತಿ ಧರ್ಮ ಹೇಗೆ ನಡೀತಿದ್ದೀರಿ, ಏನು ಆಗ್ತಿದೆ ಅನ್ನೋ ಯಾವುದ್ರ ಬಗ್ಗೆನೂ ಅರಿವಿಲ್ಲ. ಏನೋ ಒಂದಿಷ್ಟು ನಡಿಬೇಕು, ನಡೀತಾ ಇದೆ. ಮಧ್ಯಾಹ್ನ ಆಗುತ್ತೆ, ರಾತ್ರಿ ಆಗುತ್ತೆ, ಬೆಳಗಾಗುತ್ತೆ. ಈ ಮಟ್ಟಿಗೆ ನಿಮ್ಮ ಚಿಂತನೆಗಳು ನಡೀತಾ ಇದೆ ಹೊರತು ಮುಂದೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಆಲೋಚನೆ ನಿಮ್ಮಲ್ಲಿಲ್ಲ. ಆದರೆ ಪ್ರಸ್ತುತ ರಾಹು ಇರೋದು, ಬುಧನ ಅನುಗ್ರಹ ಇರೋದು, ಶನಿ ಇರೋದ್ರಿಂದ ನಿಮಗೆಲ್ಲ ಈ ಥರ ಸಮಸ್ಯೆ ಕಾಡ್ತಾ ಇದೆ. ಇದಕ್ಕೆ ಮಾಡಬೇಕಾದ ಪರಿಹಾರ ನೀವು ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಹನುಮನ ಪ್ರಾರ್ಥನೆ ಮಾಡಿ ಸರಿಯಾಗತ್ತೆ. ಮುಂದೆ ಏನು ಮಾಡಬೇಕು ಅನ್ನೋ ಒಂದಿಷ್ಟು ಪ್ಲ್ಯಾನ್ಗಳು ನಿಮ್ಮಲ್ಲಿರಬೇಕು. ಒಂದಿಷ್ಟು ತಲೆ ಓಡಿಸ್ಬೇಕು. ನೀವು ಯೋಚನೆ ಮಾಡದೆ ನಿರ್ಧಾರ ತಗೊಂಡು ನೀವು ಮುಂದೆ ಹೋಗ್ತಾ ಇದ್ದರೆ ದಿನಗಳು ಕಳೆಯುತ್ತೆ ಹೊರತು ನಿಮ್ಮ ಭವಿಷ್ಯದಲ್ಲಿ ಏನೂ ಯಶಸ್ಸು ಕಾಣೋದಿಲ್ಲ. ನಿಮಗೆ ಸರಿಯಾದ ಮಾರ್ಗದರ್ಶನ ತಗೊಳ್ಳಿ, ಸರಿಯಾದ ದೇವರ ಅನುಗ್ರಹ ತಗೊಳ್ಳಿ, ಒಳ್ಳೆಯ ಫಲಾಂಫಲಗಳು ಸಿಗುತ್ತೆ ನಿಮಗೆ. ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಜೋಪಾನ. ಈಗ ಯಾವ ವ್ಯವಹಾರ ಮಾಡಿದ್ರೂ ಅದು ಕೈ ಸ್ವಲ್ಪ ಹಿಡಿಯೋದಿಲ್ಲ. ನಿಮಗೆ ವ್ಯವಹಾರ ಮಾಡುವಂಥ ಕಾಲ ಇದಲ್ಲ. ಏಕೆಂದರೆ ರಾಹು ಇರೋ ಆಸ್ಥಾನ ಅಷ್ಟಾಗಿ ಚೆನ್ನಾಗಿಲ್ಲ. ಒಳ್ಳೆಯದು ಕೆಟ್ಟದ್ದು ಏನು ನನ್ನವರು ಯಾರು ಅನ್ನೋದೇ ನಿಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ನೀವು ಬಹಳ ಜೋಪಾನವಾಗಿರಬೇಕು. ಇನ್ನೂ ಸ್ವಲ್ಪ ದಿನ ಈ ಸಮಸ್ಯೆಗಳೆಲ್ಲ ನಿಮ್ಮ ಹೆಗಲೇ ಇರುತ್ತೆ. ಜೋಪಾನವಾಗಿರಿ, ಆದಷ್ಟು ಆರೋಗ್ಯವಾಗಿರಿ. ಮನಸ್ಸಲ್ಲಿ ಒಂದಿಷ್ಟು ನೋವು ಇಟ್ಕೊಂಡಿರ್ತೀರ, ತೊಂದರೆಗಳಿರುತ್ತೆ. ಆದರೆ ಯಾವ ಕಾಲಕ್ಕೆ ಏನು ಸಮಸ್ಯೆಯ ಪರಿಹಾರ ಸಿಗಬೇಕೋ ಅದು ಆವಾಗಲೇ ಸಿಗೋದು. ನಿತ್ಯ ನಿರಂತರ ಶನೀಶ್ವರನ ಪ್ರಾರ್ಥನೆ ಮಾಡಿ. ಶನೀಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ಒಂದು ತಕ್ಕ ಮಟ್ಟಿಗೆ ನಿಮಗೆ ಸಮಾಧಾನ ಸಿಗುತ್ತೆ. ಅವನ ಕೆಟ್ಟ ದೃಷ್ಟಿಯಿಂದ ನೀವು ಬಚಾವಾಗ್ತೀರ ಸ್ವಲ್ಪ ಮಟ್ಟಿಗೆ. ಹಾಗೆ ನೀವು ಮಾಡೋ ವೃತ್ತಿಯಲ್ಲಿ, ಬಿಸ್ನೆಸ್ಸಲ್ಲಿ ನೀವು ಅಭಿವೃದ್ಧಿ ಕಾಣಬೇಕು ಅಂತ ಇರೋರು ಕಪ್ಪು ಬಣ್ಣದ ಪ್ರಾಣಿಗಳಿಗೆ ಏನಾದರೂ ನೀವು ನಿಮ್ಮ ಕೈಲಾದಷ್ಟು ಆಹಾರವನ್ನು ನೀಡಿ. ಯಾರಾದರೂ ಒಂದು ವಯಸ್ಕರು ಅವ್ರ ಕೈಲಿ ಏನೂ ಆಗೋದಿಲ್ಲ, ಅವ್ರಿಗೆ ನೋಡ್ಕೊಳ್ಳೋರು ಯಾರೂ ಇಲ್ಲ ಅನ್ನೋರಿಗೆ ಅವ್ರಿಗೆ ಹಾಸ್ಪಿಟಲ್ ಖರ್ಚು, ಇಲ್ಲ ಅವರಿಗೆ ಬಟ್ಟೆನೋ, ಅವ್ರ ಊಟದ ವ್ಯವಸ್ಥೆನೋ, ಮೆಡಿಸಿನ್ಸ್ ಈ ಥರದ್ದು ಏನಾದರೂ ನಿಮ್ಮ ಕೈಲಿ ಆದಷ್ಟು ನೋಡ್ಕೊಳ್ಳಿ. ಆದರೆ ವಯಸ್ಸಾದ ವೃದ್ಧರಿಗೆ ಮಾತ್ರ ಕೊಟ್ಟರೆ ಮಾತ್ರ ನಿಮಗೆ ಇದ್ರದ್ದು ಒಳ್ಳೆ ಲಾಭ ಸಿಗೋದು. ಎಲ್ಲನೂ ದೇವರು ಕೊಟ್ಟಾಗ ಉಪಯೋಗಿಸ್ಕೋಬೇಕು. ಅದು ಬಿಟ್ಟುಬಿಟ್ಟು ನಾವು ಬಿಟ್ಬಿಟ್ಟು ಬೇರೆ ಟೈಮಲ್ಲಿ ಉಪಯೋಗಿಸ್ಕೋತೀವಿ ಅಂದರೆ ಅದು ಸಮಾಧಾನ ಅಲ್ಲ. ಎಲ್ಲದಕ್ಕೂ ಗ್ರಹಗತಿಗಳ ಕಾರಣ ಅಂತ ಹೇಳ್ತೀವಲ್ಲ. ಮನುಷ್ಯ ಒಂದು ತಾಳ್ಮೆ ತೊಗೊಂಡು ನಿರ್ಧಾರ ಮಾಡ್ಕೊಂಡು ಹೋದರೆ ಎಲ್ಲನೂ ಉಳಿತನ್ನೇ ಕಾಣ್ತೀವಿ. ನಾನು ಹೇಳಿದ ಒಂದಿಷ್ಟು ಪರಿಹಾರಗಳಲ್ಲಿ ನೀವು ಆದಷ್ಟು ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಿ ನಿಮಗೆ ಉಳಿತನ್ನು ಕಂಡ್ಕೊಳ್ಳಿ ಅಂತ ಹೇಳ್ತೇನೆ. ನಮಸ್ತೆ.